ನಮಸ್ಕಾರ ವೀಕ್ಷಕರಿಗೆಲ್ಲ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಕುಂದ್ರಿ ಮಾಡುವ ಹೃತ್ಪೂರ್ವಕ ವಂದನೆಗಳು. ಒಂದು ಕಾಲಕ್ಕೆ ಮಾಂಸಾಹಾರ ತಿಂದರೆ ಒಳ್ಳೆ ಪ್ರೋಟೀನ್ ಸಿಕ್ಕತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಜನ ಮಾಂಸಾಹಾರದ ಕಡೆಗೆ ಮುಖ ಮಾಡಿದ್ರು. ಆದರೆ ಮಾಂಸದ ಜೊತೆಗೆ ಬರುವಂತಹ ಆನಿಮಲ್ ಲಾಡು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಹೆಚ್ಚು ಅಂತ ವೈದ್ಯರು ಯಾರಿಗೆ ಆಗಲೇ ಹಾರ್ಟ್ ಅಟ್ಯಾಕ್ ಆಗಿರುತ್ತೋ ಅಂಥವ್ರಿಗೆ ನೀವು ದಯವಿಟ್ಟು ಮಾಂಸ ಮತ್ತೆ ಬೀಫು ಮಟನ್ನು ಬಿಟ್ಟು ಅದ್ರ ಬದಲು ಚಿಕನ್ ತಿನ್ನಿ. ಅದರಲ್ಲಿ ಪ್ರೋಟೀನ್ಸ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಬೇಕಾಗುವಂಥ ಎಲ್ಲ ಅಂಶಗಳು ಮ್ಯಾಗ್ನೀಷಿಯಮ್ಮು ಕಾಪರು ಎಲ್ಲ ಸಿಕ್ಕತ್ತೆ ಅಂತ ಹೇಳಿದ್ರಿಂದ ಜನ ಈಗ ಚಿಕನ್ ಕಡೆಗೆ ಮುಂದಾದ್ರು. ಆದರೆ ಮನುಷ್ಯನ ದುರಾಸೆ ಹೇಗಿರುತ್ತೆ ಅನ್ನೋದನ್ನ ನೋಡಿ, ಚಿಕನ್ ಜನ ತಿಂತಾರೆ ಅಂತ ಗೊತ್ತಾದ್ಮೇಲೆ ಚಿಕನ್ ಮಾರುವಂಥವ್ರು ಆದಷ್ಟು ಬೇಗನೆ ಈ ಕೋಳಿ ದೊಡ್ಡದಾಗ್ಲಿ ಅಂತ ಅವುಗಳಿಗೆ ರಸಾಯನ ಕೊಟ್ಟು ಬೇಗನೆ ಅಂದ್ರೆ ಅರ್ಧ ಸಮಯದಲ್ಲೇ ಅವು ಮೈ ತುಂಬಿಕೊಳ್ಳೋ ಹಾಗೆ ಮಾಡಿ ಅವ್ರಿಗೆ ದುಡ್ಡು ಬರೋಕ್ಕೋಸ್ಕರ ಮಾಡಿದ್ರು. ಆದರೆ ಆ ರಸಾಯನದಿಂದ ಬೆಳೆದಂತ ಈ ಚಿಕನ್ಗಳು ಅಂದ್ರೆ ಬ್ರಾಯ್ಲರ್ ಚಿಕನ್ಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಈಗ ಸಂಶೋಧನೆಯಿಂದ ತಿಳಿದು ಬಂದಿದೆ. ಯಾರು ಬ್ರಾಯ್ಲರ್ ಚಿಕನ್ ತಿಂತಾರಲ್ಲ ಅವ್ರಿಗೆ ಈ ಸಿಗರೆಟ್ ಸೇದಕ್ಕಿಂತಲೂ ಕೆಟ್ಟದಾದಂತಹ ಕ್ಯಾನ್ಸರು ಅಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರು ಹೆಚ್ಚು ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ಪುರುಷರಲ್ಲಿ ಬಂಜೆತನ ಅಂತಂದ್ರೆ ಸ್ಟೆರಿಲಿಟಿ ಬರುತ್ತೆ, ಅವರಲ್ಲಿಯ ಈ ವೀರ್ಯದಲ್ಲಿರುವಂತಹ ಸ್ಪರ್ಮ್ಸ್ ಕೌಂಟ್ ಕೂಡ ಕಡಿಮೆ ಆಗತ್ತೆ ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ನಾನಾ ತರದ ರೋಗಗಳಿಗೆ ತುತ್ತಾಗುವಂಥವ್ರು ಇವರು ಬೇಗನೆ ಸಾವಿಗೆ ಕಾರಣ ಕೂಡ ಆಗತ್ತೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಮನುಷ್ಯರು ತಮ್ಮ ಆಸೆಗೆ ಹಣ ಮಾಡೋ ದುರಾಸೆಯಲ್ಲಿ ಆ ಕೋಳಿಗಳನ್ನ ಕೃತಕವಾಗಿ ಬೆಳೆಸಿ ಮೊಟ್ಟೆನೂ ಇಲ್ದೇನೆ ಅವುಗಳನ್ನ ಬೇಗನೆ ಸಾಯಿಸೋದ್ರಿಂದ ಇದು ಜೀವಕ್ಕೆ ಅಪಾಯಕಾರಿ, ಮನುಷ್ಯ ತಿಂದವರಿಗೆ ಅಪಾಯಕಾರಿ ಅಂತ ಗೊತ್ತಾಗಿದೆ. ಹಾಗಾಗಿ ನೆನಪಿಟ್ಕೊಳ್ಳಿ, ಸಸ್ಯಾಹಾರಿ, ಅದರಲ್ಲೂ ಆನೆಗಳನ್ನ ನೋಡಿ ಎಷ್ಟು ಗಟ್ಟಿಯಾಗಿರುತ್ತೆ, ಆದರೆ ಅವುಗಳು ಕೂಡ ಸಸ್ಯಾಹಾರಿ. ಸಾತ್ವಿಕವಾದಂತಹ ಸಸ್ಯಾಹಾರ ಸಮಯಕ್ಕೆ ಸರಿಯಾಗಿ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಬ್ರಾಯ್ಲರ್ ಚಿಕನ್ನಿಂದ ದೂರವಿರಿ. ನಮಸ್ಕಾರ.